ಏ ರೆಡಿ ಆಗಿಲ್ಲ ಇನ್ನ ನೀನು ಜಲ್ದಿ ರೆಡಿ ಆಗು ಫಂಕ್ಷನ್ ಹೋಗೋದೈತಿ ಹಾ ರೀ ರೆಡಿಗಿನ್ರಿ. ಸಾತ್ವಿಕ ಫಂಕ್ಷನ್ ಹೋಗೋದೈತಿ ಜಲ್ದಿ ಜಲ್ದಿ ರೆಡಿ ಆಗು. ಪೂಜಾ ನೀ ರೆಡಿ ಆಗಿಲ್ಲ? ಹಾ ರೆಡಿ ಆಗಿನ್ರಿ ಪಪ್ಪ. ಅಪ್ಪ ನಾವ್ ಇಲ್ಲೇ ಫಂಕ್ಷನ್ ಐತಿ ಹೋಗಿ ಬರ್ತೀವಿ. ಹೋಗಿ ಬರ್ರಿಪ್ಪ. ಆದ್ರ ನನಗ ಹಸು ಆಗೈತಿ. ಅಪ್ಪಗ ಅಡ್ಗೆ ಮಾಡಿ ಇಲ್ಲಿ ಜೊತೆ ಅವ್ರ ಮೊದ್ಲೇ ಹೇಳ್ಬೇಕಿಲ್ರಿ, ನಾ ಅಡ್ಗೆ ಮಾಡಿಲ್ರಿ. ಈಗ ಹೋಗೋ ಟೈಮಿಗೆ ಹೆಂಗ್ರಿ? ಈಗ ಫಂಕ್ಷನ್ ಟೈಮ್ ಆಗೈತ್ರಿ, ನಮ್ಗೇನ ಅಡ್ಗೆ ಮಾಡಕ್ ಆಗುದಿಲ್ರಿ. ನಾ ತೆಳಗ ಕಾರ್ ಹತ್ರ ಇರ್ತೇನ್ರಿ, ಬರ್ರಿ ನೀ ಬಾವಿ. ಅಪ್ಪ ಇಲ್ಲೇ 1 ಕಿಲೋಮೀಟರ್ ಹೋದ್ರ ಮಲ್ಲಂಗುಡಿ ಐತಲ್ಲ, ಅಲ್ಲೇ ಅನ್ನಪ್ರಸಾದ್ ನಡೆದೈತಿ. ನೀ ಅಲ್ಲೇ ಹೋಗಿ ಊಟ ಮಾಡಿ ಬಾ. ಏನ ಆಯ್ತಪ್ಪ. ಅಪ್ಪ ನಾ ದೊಡ್ಡ ಆದ್ಮೇಲೆ ನಮ್ಮ ಮನಿ ಅಂತೆಲ್ಲ ನಾ ಒಂದು ಹೊಸ ಗುಡಿ ಕಟ್ಟಿಸ್ತೀನಿ. ಯಾಕ? ಯಾಕಂದ್ರ ನಿನ್ಗ ಅಜ್ಜಾನ್ ಕತ್ತೆ 1 ಕಿಲೋಮೀಟರ್ ದೂರ ಹೋಗಿ ಊಟ ಮಾಡೋದು ಆಗ್ಬಾರ್ದ. ನೆನಪಿಟ್ಕೋರಿ, ಈ ಜಗತ್ನಾಗ ಕರ್ಮ ಯಾರನ್ನೂ ಬಿಡಂಗಿಲ್ಲ.